ನಾನು ನೋಡಿ ಮೋಸ್ಟ್ ಡಿಫಿಕಲ್ಟ್ ಪ್ಲೇಸ್ ಅಂತ ಅಂದ್ಕೊಂಡಿದ್ದು ಜಾಗ ಇದೇನೆ. ಸೊ ನೋಡಿ ಈ ಥರ ಇರುತ್ತೆ. ಈ ಥರದನ್ನ ಇಳಿಬೇಕಂದ್ರೆ ಪಕ್ಕ 2-4 ಆಗೋದು ಗ್ಯಾರಂಟಿ. ಇಳಿಯೋದು ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಅವರು. ಇದನ್ನು ನೀವು ತುಂಬ ರೀಲ್ಸಲ್ಲಿ ನೋಡಿರ್ತೀರ. ವಾವ್, ನೋಡಿ ಯಾವ ಥರ ಇದೆ. ಈ ಥರ ಬಗ್ಗಿ ಟ್ರೆಕ್ ಮಾಡಬೇಕಿಲ್ಲಿ. ಈ ಕಡೆ ನೋಡಿದ್ರೆ ಪ್ರಪಾತ. ಗುರು ಇಲ್ಲಿ ನಿಂತ್ಕೊಳ್ಳೋಕ್ಕೆ ಕಾಲು ನಡುಗ್ತೈತೆ, ಅಷ್ಟು ಭಯ ಆಗ್ತಾಯಿದೆ. ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ ಪ್ಲೇಸ್ ಇದು. ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಹತ್ಕೊಂಡ್ಬಂದ್ವಿ. ಸೊ ಇದೇ ನೋಡಿ ಎಂಟ್ರೆನ್ಸು, ದ್ವಾರ, ಏನು ಎಂಟ್ರಿ ಗೇಟ್ ಇದೆ. ಸೊ ಇದು ಎಂಟ್ರಿ ಗೇಟು. ಸೊ ಎಂಟ್ರಿ ಗೇಟಿಂದ ಬಂದಾದಮೇಲೆ ಇಲ್ಲಿ ಜಾಗ ಇದೆ ನೋಡಿ. ಇದನ್ನು ನೀವು ತುಂಬ ರೀಲ್ಸಲ್ಲಿ ನೋಡಿರ್ತೀರ. ಸೊ ನೋಡಿ ಇದೇ ಆ ಜಾಗ. ಸೊ ಬಟ್ ಇದು ಮಾನ್ಸೂನಲ್ಲಿ ತುಂಬ ಸಖತ್ತಾಗಿರುತ್ತೆ. ವಾವ್, ನೋಡಿ ಯಾವ ಥರ ಇದೆ. ಸೊ ಮಾನ್ಸೂನಲ್ಲಿ ಇಲ್ಲಿ ಬಂದಾಗ ತುಂಬ ಚೆನ್ನಾಗಿರುತ್ತೆ. ಬಟ್ ಅಷ್ಟೇ ಕೇರ್ಫುಲ್ ಆಗಿರಬೇಕು. ಯಾಕಂತ ಹೇಳಿದ್ರೆ ಫುಲ್ಲು ಏನು ಮಳೆ ಬೀಳ್ತಾ ಇರೋದ್ರಿಂದ ಜಾರೋ ಚಾನ್ಸಸ್ ತುಂಬ ಇರುತ್ತೆ. ಚೆನ್ನಾಗಿದೆ, ಫೈನ್, ಎಂಜಾಯ್ ಮಾಡ್ಬೋದು. ಹಿಸ್ಟೋರಿಕಲ್ ಪ್ಲೇಸ್ ಕೂಡ ಇದು. ಸೊ ಒಂದು ಒಳ್ಳೆ ಟ್ರೆಕ್ಕಿಂಗ್ ಫೀಲ್ ನಿಮಗೆ ಸಿಗುತ್ತೆ ಇಲ್ಲಿ ಬಂದರೆ. ಸೊ ನೋಡಿ ಪ್ಲೇಸು. ಸೊ ಈ ಥರ ಬಗ್ಗಿ ಟ್ರೆಕ್ ಮಾಡಬೇಕಿಲ್ಲಿ. ಈ ಕಡೆ ನೋಡಿದ್ರೆ ಪ್ರಪಾತ. ಆದ್ರೂ ಮಸ್ತಾಗಿದೆ ಗುರು ಪ್ಲೇಸು. ನೋಡಿ ಇಲ್ಲಿ ಲೆಫ್ಟ್ ಸೈಡ್ ನೋಡಿದ್ರೆ ಸೊ ಸ್ವರ್ಗ ಕಣ್ಣು ಮುಂದೆ ಇರುತ್ತೆ. ಅದೇ ಥರ ಲೆಫ್ಟ್ ಸೈಡು ಸ್ವಲ್ಪ ಬಗ್ಬಿಟ್ಟು ನೋಡಿದ್ರೆ ನರಕ ಕಣ್ಣು ಮುಂದೆ ಇರುತ್ತೆ. ಸೊ ಬನ್ನಿ. ಹೇಗಿದೆ ನೋಡಿ, ಸಾಕಾಗಿದೆ ಮಾತ್ರ. ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಬೇಕು ನಿಮಗೆ, ಒಳ್ಳೆ ಮಜಾ ಬೇಕು, ಅಡ್ವೆಂಚರಸ್ ಟ್ರೆಕ್ಕಿಂಗ್ ಬೇಕು ಅಂತ ಹೇಳಿದ್ರೆ ಹರಿಹರ್ ಫೋರ್ಟು ನಿಮ್ಗೆ ಹೇಳಿ ಮಾಡಿಸಿದಂಥ ಜಾಗ. ಗುರು ಇಲ್ಲಿ ನಿಂತ್ಕೊಳ್ಳೋಕ್ಕೆ ಕಾಲು ನಡುಗ್ತೈತೆ, ಅಷ್ಟು ಭಯ ಆಗ್ತಾಯಿದೆ. ಯಾಕಂದರೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಸೊ ಫುಲ್ಲು ಪ್ರಪಾತ ಇದೆ. ಸೊ ಇಲ್ಲಿ ನಿಂತ್ಕೊಳ್ಳೋದಕ್ಕೂ ಕಾಲು ನಡುಗ್ತಿದೆ, ಎದುರ್ಕೊಂಡು ನಿಂತಿದ್ದೀನಿ. ಸೊ ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ ಪ್ಲೇಸ್ ಇದು. ಅದು ತ್ರಿಯಂಬಕೇಶ್ವರ ಪರ್ವತಗಿರಿ. ಅದು ವಾರ ಆದಮೇಲೆ ಇನ್ನೂ ಒಂದು ಕಡೆ ಟ್ರೆಕ್ ಮಾಡೋದಿದೆ, ಮಾಡ್ತಾ ಇದ್ದೀವಿ. ಸೊ ಇನ್ನೂ ಒಂದು ಏನು ನಿಮಗೆ ಇಲ್ಲಿ ಹೆವಿ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಸೊ ಈ ಗ್ರಿಪ್ ಇದೆಯಲ್ಲ, ಸೊ ಇದು ತುಂಬ ಯೂಸ್ಫುಲ್ಲು. ಸೊ ಇಲ್ಲಾಂದರೆ ಸ್ಲಿಪ್ ಆಗೋ ಚಾನ್ಸಸ್ಸು, ಬೀಳೋ ಚಾನ್ಸಸ್ ತುಂಬ ಇರ್ತಿತ್ತು. ಸೊ ಈ ಗ್ರಿಪ್ ಇರೋದ್ರಿಂದ ಅದನ್ನ ಹಿಡ್ಕೊಂಡು ಹತ್ಬೋದು. ಬೇಕಾದರೆ ಏನು ಅಷ್ಟು ಭಯ, ಏನು ಸ್ಕೇರಿ ಫೀಲ್ ಆಗಲ್ಲ. ಬಟ್ ಇಳಿಬೇಕಾದ್ರೆ ದೇವರನ್ನೇ ಹೇಳ್ತೀನಿ, 2 ಇರೋದು 4 ಆಗುತ್ತೆ. ಅದು 2 ಏನಂತ ನೀವೇ ತಿಳ್ಕೊಂಬಿಡಿ. ಸೊ ನೋಡಿ ಈ ಥರ ಇರುತ್ತೆ. ಈ ಥರದನ್ನ ಇಳಿಬೇಕಂದ್ರೆ ಪಕ್ಕ 2-4 ಆಗೋದು ಗ್ಯಾರಂಟಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈ ಕೋಟೆಯಿಂದ ಶಿವಾಜಿ ಮಹಾರಾಜರು ಕೆಲವು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರಂತೆ. ಹಂಗೋ ಹಿಂಗೋ ಸ್ವಲ್ಪ ಹತ್ಕೊಂಡು ಬಂದಿದ್ದೀವಿ. ಇಲ್ಲಿ ಎಂಟ್ರೆನ್ಸ್ ಇದಿದೆ ನೋಡಿ. ಸೊ ಈ ದ್ವಾರದಿಂದ ಬಂದು ಕುತ್ಕೊಂಡಿದ್ದೀವಿ. ಸೊ ಇಲ್ಲಿಂದ ನಿಮಗೆ ವ್ಯೂ ಯಾವ ಥರ ಸಿಗುತ್ತೆ ನೋಡಿ. ಮಳೆ ಬೀಳ್ತಾ ಇದ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ ಇಲ್ಲಿ. ಸೊ ನೋಡಿ ನೀವು ಯಾವ ಥರ ಹತ್ತುತ್ತಾ ಇದ್ದೀವಿ ನಾವು ಅಂತ. ಸೊ ಇಲ್ಲಿಂದ ಪ್ಲೇಸ್ ನೋಡಿ, ಪ್ಲೇಸ್ ನೋಡಿದ್ರೆ ಮಾತ್ರ ಸೈಕಾಗಿದೆ ಪ್ಲೇಸು. ಸೊ ಪ್ಲೇಸು ಸೈಕಾಗಿದೆ. ನಡ್ಕೊಂಬರ್ಬೇಕಂದ್ರೆ ಅಷ್ಟೇ ಡಿಫಿಕಲ್ಟಿ ಕೂಡ ಇದೆ. ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ತಾಯಿಲ್ಲ. ಫುಲ್ಲು ಟಾಪ್ಗೆ ಬಂದಿಲ್ಲ ಇನ್ನು. ಸೊ ಟಾಪು ಅಲ್ಲಿ ಒಂದು ಫ್ಲಾಗ್ ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ಸೊ ಅದು ಟಾಪ್ ಅನಿಸುತ್ತೆ. ಸೊ ಇಲ್ಲಿ ನೋಡಿ
ಪಾಯಿಂಟ್ ಮಾತ್ರ ಸಕ್ಕತ್ತಾಗಿದೆ. ಹರಿಹರ್ ಫೋರ್ಟ್ ಟಾಪ್ ಬಂದುಬಿಟ್ಟು ಸೊ ನಿಮಗಲ್ಲಿ ಫ್ಲ್ಯಾಗ್ ಕಾಣಿಸ್ತಿದೆಯಲ್ಲ, ಸೊ ಆ ಫ್ಲ್ಯಾಗ್ ಕಾಣ್ತಾ ಇರೋದು ಹರಿಹರ್ ಫೋರ್ಟ್ದು ಟಾಪ್ ಅದು. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ಹಸಿಯಾಗಿದೆ. ಹತ್ತು ಬಂದಿದ್ದೀವಿ ಟಾಪ್ಗೆ. ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಆಗಿದೆ ಇವಾಗ. ಸೊ ನೋಡಿ ಇಲ್ಲಿಂದ ಯಾವ ಥರ ಕಾಣುತ್ತೆ ವ್ಯೂ ನಿಮಗೆ. ಪಿ ಹೋಗ್ತಾರೆ. ಹರಿಹರ್ ಫೋರ್ಟ್ನ ಟಾಪಲ್ಲಿ ಇದ್ದೀವಿ. ಸೊ ಹರಿಹರ್ ಫೋರ್ಟ್ ಟಾಪಿಂದ ವ್ಯೂ ಯಾವ ಥರ ಇದೆ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೀವು ಸುತ್ತಮುತ್ತ ಎಲ್ಲೇ ಕಂಡುಬಿಟ್ಟು ನಿಮಗೆ ಗುಡ್ಡಗಾಡು ಬೆಟ್ಟ ಗುಡ್ಡ ಅದೇ ಕಾಣೋದು. ಜೈ ಶ್ರೀರಾಮ್. ಸೊ ಹತ್ತಬೇಕಾದ್ರೆ ಏನೋ ಅಷ್ಟು ಡಿಫಿಕಲ್ಟಾಗಿ ಇರಲಿಲ್ಲ, ಕೆಲವೊಂದು ಕಡೆ ತುಂಬ ಭಯ ಆಯಿತು. ಸೊ ಇಳಿಬೇಕಾದ್ರೆ ನಿಜವಾಗ್ಲೂ ತುಂಬ ಡಿಫಿಕಲ್ಟಿ ಫೀಲ್ ಆಗೇ ಆಗುತ್ತೆ, ಯಾಕಂದರೆ ಸ್ಲೋಪ್ ಆಗಿರುತ್ತೆ, ಕಣ್ಮುಂದೆ ಕಾಣಿಸ್ತಾ ಇರುತ್ತೆ ಏನು ಇಳಿತಾ ಇದ್ದೀವಿ ಅದು. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇಳಿಬೇಕಾದ್ರೆ. ವಾಪಸ್ ಹೋಗ್ತಿದ್ದೀವಿ. ಜಂಪ್. ಇವಾಗ ಇಳಿತಾ ಇದ್ದೀವಿ. ಅಬ್ಬಾ, ಸೊ ಇಳಿಬೇಕಾದ್ರೆ ಸ್ವಲ್ಪ ಡಿಫಿಕಲ್ಟಿ ಫೀಲ್ ಆಗುತ್ತೆ. ನೋಡಿ ಯಾವ ಥರ ಇದೆ. ಅಬ್ಬಾ, ಓ ಮೈ ಗಾಡ್. ಸೊ ಇಳಿಬೇಕಾದ್ರೆ ಕಷ್ಟ ಗುರು, ಸ್ವಲ್ಪ ಹತ್ತದ ಆರಾಮಾಗಿ ಹತ್ಬಿಡ್ಬೋದು. ಕಾಲು ಇಳಿಬೇಕಂದ್ರೆ ಒಂದು ಅದ್ರ ಪ್ರೆಷರ್ ಎಲ್ಲ ಕಾಲ ಮೇಲೆ ಇರುತ್ತೆ, ಕಾಲು ನಡುತ್ತಾ ಇರುತ್ತೆ. ನಾನು ನೋಡಿ ಮೋಸ್ಟ್ ಡಿಫಿಕಲ್ಟ್ ಪ್ಲೇಸ್ ಅಂತ ಅಂದ್ಕೊಂಡಿದ್ದು ಜಾಗ ಇದೇನೆ. ಸೊ ನೋಡಿ ಯಾವ ಥರ ಇದೆ ಅಂತೇಳಿ. ಸೊ ಇಲ್ಲೇನೋ ಸ್ಲಿಪ್ ಆಯ್ತಂದ್ರೆ ಡೈರೆಕ್ಟ್ ಪಾತಾಳನೇ. ಸೊ ಇಲ್ಲಿ ಸ್ವಲ್ಪ ಕಷ್ಟ ಇದೆ ಹತ್ತೋದು, ಅಲ್ಲ ಇಳಿಯೋದು ಕೂಡ. ಹತ್ತೋದೇನು ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ, ಇಳಿಯೋದು ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಅವರು. ಓ ಮೈ ಗಾಡ್. ಓ ನೋಡಿದ್ರೇ ಭಯ ಆಗುತ್ತೆ ಗುರು. ಅಯ್ಯೋಯ್ಯಪ್ಪ ದೇವರೇ, ಇದನ್ನ ಹತ್ತಿ ಇಳಿಯೋದೇವ್ರಿಗೆ ಬೀಜ 2 ಅಲ್ಲ 4 ಇರಬೇಕು ಗುರು. ಗುಂಡಿಗೆ ದೇವರೇ 2 ಇರಬೇಕು, ಇಲ್ಲಾಂದರೆ ಆಗಲ್ಲ. ಅಯ್ಯೋ ಸೊ ಇಲ್ಲೂ ಅಷ್ಟೇ. ಸೊ ಮಾನ್ಸೂನ್ ಟೈಮಲ್ಲೆಲ್ಲ ಬಂದರೆ ಸೊ ಇಲ್ಲೆಲ್ಲ ಸಖತ್ತಾಗಿರುತ್ತೆ. ಇದನ್ನು ನೋಡಿರ್ತೀರ ಪ್ಲೇಸ್ನ ನೀವು ತುಂಬ ರೀಲ್ಸಲ್ಲಿ. ಸೊ ತುಂಬ ಫೇಮಸ್ ಆಗಿರೋ ಜಾಗ ಇದು ಕೂಡ. ಸೊ ಮಾನ್ಸೂನಲ್ಲಿ ಬಂದಾಗ ಇಲ್ಲಿ ಕುತ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ, ನೀರೆಲ್ಲ ಬೀಳ್ತಾ ಇರುತ್ತೆ ಇಲ್ಲಿ. ಏಯ್ಟಿ ಡಿಗ್ರಿ ಇಳಿತಾ ಇದ್ದೀವಿ ಈಗ. 80 ಡಿಗ್ರಿ ಇಳಿಯೋದು ಸ್ವಲ್ಪ ಕಷ್ಟ. ಸೊ ಅಬ್ಬಾ, ನೋಡ್ತಾ ಇರೋ ಭಯ ಆಗ್ತಾ ಇರುತ್ತೆ ಗುರು. ಹರ ಹರ ಮಹಾದೇವ್. ಭಯ ಆಗತ್ತೆ, ನಿಧಾನಕ್ಕೆ ಇಳಿಬೇಕು, ಎಲ್ಲ ಬಾಯಿಗೆ ಬರುತ್ತೆ ಇಲ್ಲಂತೂ. ಈ ಥರ ಮಾಡ್ಕೊಂಡು ಇಳಿಬೋದಿಲ್ಲ ಅಂದರೆ. ಸೊ ಇಲ್ಲಿದೆ ನೋಡಿ, ಇಲ್ಲಿಗೆ ಕೈ ಇಟ್ಬಿಟ್ಟು ಸೊ ಇದು ಗ್ರಿಪ್ ತೊಗೊಂಡು ಸೊ 1 2 3 ಸ್ಟೆಪ್ ಇಳಿದು ಮತ್ತೆ ಇನ್ನೊಂದು ಇಟ್ಕೊಂಡು ಸೊ ಆ ಥರ ಪ್ಲ್ಯಾನ್ ಮಾಡಿಕೊಂಡು ನಾನು ಇಳಿತಾ ಇದ್ದೀನಿ. ನೋಡ್ಬೋದು ಇಲ್ಲಿಂದ ನೀವು ಯಾವ ಥರ ಕಾಣುತ್ತೆ ಅಂತ. ಸಖತ್ತಾಗಿದೆ. ಮುಗೀತು. ಅಯ್ಯಪ್ಪ ಕಷ್ಟ ಇದೆ ಗುರು, ಸಿಕ್ಕಾಪಟ್ಟೆ ಕಷ್ಟ ಇದೆ ಇಳಿಯೋದು. ಇನ್ನೇನು ಸ್ವಲ್ಪ
ಸ್ವಲ್ಪ ದೂರ ಇದೆ ಅಷ್ಟೇ. ಇನ್ನೊಂದು ಸ್ವಲ್ಪ ದೂರ ಮಾಡಿದ್ರೆ 80 ಡಿಗ್ರಿ ಟ್ರಕ್ ಮುಗಿಯುತ್ತೆ. ಸೊ ಇಲ್ಲಿಂದ ಇಳಿದಾದ್ಮೇಲೆ ಆ ಪ್ಲೇಸ್ಗೆ ಹೋಗ್ತೀನಿ. ಸೊ ಅಲ್ಲಿಂದ ಒಂದೆರಡು ಫೋಟೋ ಕ್ಯಾಪ್ಚರ್ ಮಾಡಿಕೊಂಡು ಮತ್ತೆ ಗೆಟ್ ಡೌನ್. ಸೊ ಇವಾಗ ನಾನು ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಮುಗಿಸ್ಕೊಂಡಿದ್ದೀನಿ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆಲ್ಲ ನೋಡಿಕೊಂಡು ಜೂಟ್. ನೋಡಿ ಯಾವ ಥರ ಇದೆ ವ್ಯೂ ಪಾಯಿಂಟ್. ಸೊ ಇಲ್ಲಿ ಬಂದಿದ್ದೀನಿ. ಸೊ ಇಲ್ಲಿಂದ ಓಡ್ತೀನಿ ಈಗ. ಸೊ ಇವಾಗ ಓಟಿ ಕೆಳಗಡೆ ಹೋಗಿ ಈ ಥರ ಟ್ರೆಕ್ಕಿಂಗ್ ಮುಗಿಸಾದ್ಮೇಲೆ ಈ ಥರ ಏನು ನಡ್ಕೊಂಡು ಹೋಗೋದಕ್ಕೆ ರೋಡ್ ಇರುತ್ತೆ. ಸೊ ಸೇಮ್ ಇದು ಕುಮಾರ ಪರ್ವತ ಫೀಲೇ ಕೊಡ್ತಾ ಇದೆ. ಸೊ ಸೇಮ್ ಇದೇ ಥರ ಇರುತ್ತೆ ಕುಮಾರ ಪರ್ವತದಲ್ಲ. ಸೊ ಇನ್ನೂ ಒಂದೇನಪ್ಪ ಅಂತ ಹೇಳಿದ್ರೆ, ಯಾರೋ ಇಬ್ಬರು ಹುಡುಗಿರು ಬಂದಿದ್ದಾರೆ ಗುರು. ಇಬ್ಬರು ಹುಡುಗಿರು ಬಂದಿದ್ದಾರೆ ಅನ್ನೋದು ಗ್ರೇಟ್ ಅಲ್ಲ. ಸೊ ಅವರಿಬ್ಬರು ಚೆನ್ನೈಯಿಂದ ಬಂದಿದ್ದಾರೆ ಅನ್ನೋದು ಗ್ರೇಟು. ಸೊ ಅವರಿಬ್ಬರೇ ಬಂದಿದ್ದಾರೆ. ಸೊ ಟ್ರಕ್ ಮಾಡಬೇಕಾದ್ರೆ ಸಿಕ್ಕಿದ್ರು. ಸೊ ಗ್ರೇಟ್. ಈ ಹರಿಹರ್ ಫೋರ್ಟ್ದು ಏನು ಎಕ್ಸ್ಪೀರಿಯೆನ್ಸ್ ಹೇಳೋದಾದರೆ ನಾನು, ಸೊ ತುಂಬ ಅಡ್ವೆಂಚರ್ ಆಗಿರುತ್ತೆ. ಸೊ ತುಂಬ ಎಂಜಾಯ್ ಮಾಡ್ತೀರಾ ನೀವು. ಸೊ ಸಖತ್ತಾಗಿತ್ತು ಗುರು. ಸೊ ಒಂದು ಅಡ್ವೆಂಚರಸ್ ಫೀಲ್ ಬೇಕಂತ ಹೇಳಿದ್ರೆ ಇಲ್ಲಿಗೆ ಬನ್ನಿ. ಸೊ ಒಳ್ಳೆ ಮಜಾ ಮಾಡ್ತೀರಾ, ಒಳ್ಳೆ ಎಂಜಾಯ್ ಮಾಡ್ತೀರಾ, ಅಷ್ಟೇ ಥ್ರಿಲ್ಲಿಂಗ್ ಆಗಿರುತ್ತೆ ನಿಮಗೆ. ಸೊ ಇದು ಮುಗಿಸ್ತೇ, ಈಗ ಮುಗಿದಿದೆ. ಸೊ ನೆಕ್ಸ್ಟ್ ಇವಾಗ ಅಂಜನೇರಿ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸು, ಅದು ಆಂಜನೇಯ ಕಾಲಕ್ಕೆ ಅಲ್ಲಿಂದ ನೀರು ಬರ್ತಿದೆಯಂತೆ. ಸೊ ಆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಅಲ್ಲಿ ಏನಿದೆ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಅಲ್ಲೋಗಿ ನಿಮಗೆ ತೋರಿಸ್ತೀನಿ. ಸೊ ನೀವು ನಾರ್ಮಲ್ ಸ್ಪೀಡಲ್ಲಿ ಟ್ರೆಕ್ ಮಾಡ್ತೀರಾ ಅಂದರೆ ಅರೌಂಡ್ ನಿಮಗೆ ಒಂದು 3 hours ತೊಗೊಳುತ್ತೆ. ಸೊ ಅಪ್ ಆ್ಯಂಡ್ ಡೌನು. ಸೊ ಇಲ್ಲ ನಿಧಾನಕ್ಕೆ ಎಲ್ಲ ನೋಡ್ಕೊಂಡು ಟ್ರೆಕ್ ಮಾಡ್ತೀರಾ ಅಂತ ಹೇಳಿದ್ರೆ ಟೈಮ್ ತೊಗೊಳುತ್ತೆ. ಸೊ ನಾವು ಬೆಳಗ್ಗೆ 8:30ಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ ಟೈಮು 1 ಗಂಟೆ. ಸೊ ಆಲ್ಮೋಸ್ಟ್ 4.5 ಗಂಟೆ ಟ್ರೆಕ್ ಮಾಡಿದ್ದೀವಿ. ಸೊ 4.5 ಗಂಟೆ ಅನ್ನೋದಕ್ಕಿಂತ ಟ್ರೆಕ್ಕಿಂಗಿಂತ ಅಲ್ಲಿ ಜಾಸ್ತಿ ಏನು ಫೋಟೋಸು ವ್ಲಾಗ್ಸು ಮಾತಾಡಿದ್ದೇ ಜಾಸ್ತಿ ಇತ್ತು. ಸೊ ಅದಕ್ಕೆ ಜಾಸ್ತಿ ಟೈಮ್ ತೊಗೊಂಡಿದ್ದೆ ಅಷ್ಟೇ. ಸೊ ಆರಾಮಾಗಿ ಹತ್ಬೋದು. ಸೊ ನೀವು ಬೇಗ ಹತ್ಕೊಂಡು ಬೇಗನೂ ಇಳಿಬೋದು. ಅಪ್ರಾಕ್ಸಿಮೇಟಾಗಿ ಒಂದು 3 hours ನಿಮಗೆ ಬೇಕಾಗ್ಬೋದು ಟ್ರೆಕ್ ಮಾಡೋದಕ್ಕೆ ಅಪ್ ಆ್ಯಂಡ್ ಡೌನು. ತುಂಬ ಅಡ್ವೆಂಚರ್ ಆಗಿದೆ. ಸೊ ನೀವೇನಾದರೂ ಅಡ್ವೆಂಚರ್ ಲವರ್ ಆಗಿದ್ರೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಅರೌಂಡ್ ನಿಮ್ಗೊಂದು 3 hours ತೊಗೊಳತ್ತೆ. ಸೊ ನಾರ್ಮಲಾಗಿ ನೀವೇನಾದ್ರು ಟ್ರೆಕ್ ಮಾಡಿದ್ರೆ ಸೊ 3 hours ಹೋಗಿ ಬರ್ಬೋದು. ಸೊ ತುಂಬ ಚೆನ್ನಾಗಿದೆ. ಏನು